ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಹೇಶ್ ನಾಯಕ್ ರೆಡ್ಡಂಟ್. ಸ್ನೇಹಿತರೆ, ಪ್ರತಿ 2 ವರ್ಷಕ್ಕೊಮ್ಮೆ ಶಿರಸಿಯಲ್ಲಿ ಅದ್ದೂರಿಯಾಗಿ ನಡೆಯುವ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯ ಹೊರಬೀಡು ಪದ್ಧತಿ, ಕೆಲವೊಂದು ಪದ್ಧತಿಗಳು ಈಗಾಗಲೇ ಕೊನೆಯ ಹಂತಕ್ಕೆ ಬಂದು ತಲುಪಿದ್ದು, ಇನ್ನು ಕೆಲವೇ ದಿನದಲ್ಲಿ ಅದ್ದೂರಿ ಜಾತ್ರೆಯು ನಮ್ಮೆಲ್ಲರ ಎದುರಿಗೆ ಕಣ್ಮನ ಸೆಳೆಯಲು ಅಣಿಯಾಗುತ್ತಿದೆ. ಇದರ ಮಧ್ಯದಲ್ಲಿ ದಿನಾಂಕ 17/2/2026 ಕೊನೆಯ ಹೊರಬೀಡು, ನಂತರ 18/2/2026 ದೇವಸ್ಥಾನ ಪ್ರಧಾನ ಬಾಗಿಲು ಮುಚ್ಚುತ್ತದೆ. ಅಂದಿನಿಂದ ದೇವಸ್ಥಾನ ದೇವಿಯ ದರ್ಶನ ಇರುವುದಿಲ್ಲ. ಆ ಸಮಯದಲ್ಲಿ ದೇವಿಯು ಒಂದು ಜ್ಯೋತಿಯ ಮುಖಾಂತರ ನಮಗೆಲ್ಲ ದರ್ಶನ ಕೊಡ್ತಾಳೆ. ಅದನ್ನು ಜ್ಯೋತಿಯನ್ನು ಮೇಟಿ ದೀಪ ಅಂತ ಕರೆಯುತ್ತಾರೆ. ಈ ಮೇಟಿ ದೀಪವನ್ನು ಇಲ್ಲಿಯವರೆಗೂ ಒಂದು ಕುಟುಂಬವು ಕಾಯ್ದುಕೊಂಡು ಬರ್ತಾ ಇದೆ. ಆ ಕುಟುಂಬವನ್ನು ನಾನು ಇವತ್ತು ಸಂಪರ್ಕ ಮಾಡಿ ನಮಗೆ ತಿಳಿಯದ ಕೆಲವೊಂದು ವಿಚಾರಗಳನ್ನು ಅವರಿಂದ ನಿಮಗೂ ತಿಳಿಸ್ತಾ ಇದ್ದೇನೆ, ನಾನು ತಿಳಿದುಕೊಳ್ತಾ ಇದ್ದೇನೆ. ನನ್ನ ಹೆಸರು ಬಸವಣ್ಣಪ್ಪ. ಈಗ ನಮ್ಮ ಅಮ್ಮ ಐತಲ್ಲ, ಅಮ್ಮ ಒಂದು ಶಕ್ತಿ ಇಲ್ಲ ಆಕೆಗೆ. 8 ಶಕ್ತಿ ದೇವ್ರದ್ದು, 8 ದೇವ್ರ ಶಕ್ತಿ ನಮ್ಮ ಅಮ್ಮನಿಗೆ ಐತಿ. ಅಷ್ಟಮುಖ ದೇವತೆ ಅಂತ. ನಾನು ಒಬ್ಬರಿಗೆ ಸಾಧು ಅಲ್ಲಿ ಬಂದು ಉಳಿಯವ ಕಾಶ್ಮೀರದಿಂದ. ಅವನು ನಡೆದ ಪ್ರಯಾಣ ಒಂದು ಸುತ್ತು ದೇಶ ಎಲ್ಲ ತಿರುಗ. ಆವಾಗ ನಾವು ಸಾಧುನಿಗೆ ಕೇಳಿದೆ, ನಮ್ಮ ಅಮ್ಮನ ಬಗ್ಗೆ ನಿಮಗೇನು ಗೊತ್ತೈತಿ ಕೇಳಿದೆ. ಎಲ್ಲ ಅಮ್ಮನಿಗೆ ಶಕ್ತಿ ಭಾಳ ಐತಿ, ಅಷ್ಟಮುಖ ದೇವತೆ ಐತಿ, 8 ಅವತಾರಗಳಿದ್ದಾವೆ ತಾಯಿಗೆ, 8 ಸಂಬಂಧಪಟ್ಟ ಶಕ್ತಿ ಇದೆ ಅಂಥೇಳಿ ಅವು ಎಲ್ಲ ಹೇಳ್ದೆ ನನಗೆ. ತಾಯಿಗೆ 8 ಶಕ್ತಿ ಅಂತ ನಾ ಏನು ಹೇಳಿದೆ, ಆ ಶಕ್ತಿಗಳೆಲ್ಲ ಹೊರಗಿದ್ದಾರೆ. ಆ ತಾಯಿಗೆ ಶಕ್ತಿಗಳೆಲ್ಲ ಹೊರಗಿದ್ದಾರೆ. ಅವರಿಗೆ ತನ್ನ ಕಾರ್ಯಕ್ಕೆ ಕರಿಬೇಕಲ್ಲ ಅವ್ರನ್ನ. ಈಗ ನಮ್ಮ ಮನ್ಯಾಗ ಒಂದು ಮದುವೆ ಕಾರ್ಯ ಏನೋ ಇತ್ತು, ನಾವು ಸಂಬಂಧಿಕರಿಗೆಲ್ಲ ಕರಿತೀವಲ್ಲ, ಹಂಗೆ ಇದು ಅಮ್ಮನ ಪದ್ಧತಿ. ಹಾಗಾಗಿ ಈಗ ಹೊರಗೆ ಹೋದಾಗ ಆ ತಾಯಿಗೆ ಉಡಿ ತುಂಬಿ ಹಣಕಾಯಿ ಮಾಡಿ ಎಲ್ಲ ಮಂಗಳಾರತಿ ಮಾಡ್ಕೊಂಡು ಅದರಂತೆ 5 ಹೊರಬೀಡನ್ನು ಮಾಡ್ತಾರೆ. ಹಾಗಾಗಿ ತಾಯಿಗಳನ್ನು ಕರಿಬೇಕಲ್ಲ, ಆಹ್ವಾನ ಮಾಡಬೇಕು, ಜಾತ್ರೆಗೆ ಬರ್ರಿ ಹೇಳಿ. ಈಗ ನಾವು ಜಾತ್ರೆ ಮಾಡ್ತೇವೆ ಸುಮ್ಮನೆ ಮಾಡಿದರೆ ಯಾರೂ ಬರೋಲ್ಲ. ಅದಕ್ಕೆ ಆ ತಾಯಿ ಈ ರೂಪದಲ್ಲಿ ಅವರಿಗೆ ಆಹ್ವಾನ ಮಾಡ್ತಾಳೆ, ಬರ್ರಿ ಜಾತ್ರೆಗೆ ಎಲ್ಲ ಅಂಥೇಳಿ. ಅದು 5 ಹೊರಬೀಡು ಅದಕ್ಕೆ ಸಂಬಂಧಪಟ್ಟದ್ದು. ಅದು ಹೆಂಗಪ್ಪ ಅಂತ ಅಂದ್ರೆ, ಈಗ ಹೋದ್ವಿ ಹಂಗೆ ಬಂದ್ವಿ ಅಂದ್ರೆ ಯಾರೂ ಮೆಚ್ಚಲ್ಲ. ಅಲ್ಲಿ ಹೋದಾಗ ಒಂದು ಪೂಜೆ ಪುನಸ್ಕಾರ, ಮತ್ತು ಹಂಗಂಥೇಳಿ ಹುಬ್ಬಳ್ಳಿ ರೋಡಿಗೆ ಪಲ್ಲಕ್ಕಿ ಹೋಗೋದಿಲ್ಲ. ಅದಕ್ಕೂ ಒಂದು ಕಾರಣ ಐತಿ. ಪಲ್ಲಕ್ಕಿ ಯಾಕೆ ಹೋಗೋದಲ್ಪ, ಆ ದಿಕ್ಕಿನಿಂದನೇ ಬಂದಿದ್ದು ನಮ್ಮ ಅಮ್ಮ. ಇವತ್ತು ಹೊರಬೀಡು ಆಗ್ತತ್ತಲ್ಲ, ಅಲ್ಲಿ ಅವ್ರೇನೋ ತಂದು ಹಾನಗಲ್ಲಿಂದ ಅಲ್ಲಿ ಜಾತ್ರೆ ಆಗಿತ್ತು ವರ್ಷ, 400 ವರ್ಷದ ಹಿಂದಿಂದದು. ಪಲ್ಲಕ್ಕಿ ಆ ಪೆಟ್ಟಿಗೆ ಒಳಗೆ ಅಮ್ಮನ್ನ ಹಾಕಿ ಬೀಗ ಹಾಕಿ ಇಟ್ಟಿದ್ರು ಹೇಳಾಯಿತು. ಅದು ನಮಗೆ ಗೊತ್ತಿಲ್ಲ, ಕೇಳಿದ್ದಷ್ಟೇ. ಈಗ ನೀವು ನನ್ನ ಹೆಂಗೆ ಕೇಳ್ತೀರ ಹಂಗೆ ಅದೇ. ಆವಾಗ ಇವ್ರು ಕಳ್ಳರು 4 ಮಂದಿ ನೋಡಿದ್ರೆ, ಅಮ್ಮಂದು ಬಂಗಾರ ಎಲ್ಲ ಇದ್ರಾಗ ಇಟ್ಟಾರ, ಈ ಪೆಟ್ಟಿಗೆನೇ ಹೊತ್ಕೊಂಡು ಹೋಗಿಬಿಡೋಣ ಹೇಳಿ ತಗೊಂಡು ಬಂದರು. ಅವಾಗಲ್ಲೇ ರೋಡಲ್ಲಿ ಒಂದು ರಾತ್ರಿಗೆ ಅಲ್ಲಿಂದ ಇಲ್ಲಿಗೆ ಬಂದು ಮುಟ್ಬೇಕಲ್ಲ, ಎಲ್ಲೆಲ್ಲ ಆಸೆ ಏನೇನೋ ಆಗಿ ಎಲ್ಲೆಲ್ಲಿಂದನೂ ಬಂದು ಇಲ್ಲಿಗೆ ಅಲ್ಲಿ ತಂದೆ ಪೆಟ್ಟಿಗೆ ಇಟ್ಟರು. ಎಲ್ಲಿ ಇವತ್ತು ಹೊರಬೀಡು ಆಗ್ತತ್ತವ ಅಲ್ಲಿ.
ಆವಾಗ ಅದನ್ನು ಪೆಟ್ಟಿಗೆ ಬೀಗ ಮುರಿದು ಹೊಡೆದು ತೆಗೆದು ನೋಡಿದಾಗ ಅಮ್ಮನ ಕೈ ಕಾಲು ಮಕ್ಕ ಬಣ್ಣ ಎಲ್ಲ ಆಯುಧಗಳೆಲ್ಲ ಇತ್ತು. ಅವಾಗ ಅಮ್ಮ ಇದು ನಮಗಿದು ಬಚಾವಿಲ್ಲ, ಹಂಗಾಗಿ ನಾವು ಇದನ್ನ ಏನು ಮಾಡಬೇಕು? ಅವ್ರು 4 ಮಂದಿ ಕೂತ್ಕೊಂಡು ಮಾತಾಡಿದ್ರು, ಯಾರಿಗೂ ಬೇಡ ತಗೊಂಡೋಗಿ ಕೆರೆ ಹಾಕ್ಬಿಡ ತಂದರು. ಕ್ವಾಟಿ ಕೆರೆ ಒಗೆದ್ಬಿಟ್ರು. ಅವಾಗ ಅಮ್ಮ ಏನು ಮಾಡಿದ್ಲಪ್ಪ ಅಂದ್ರೆ ನಾಡಗಿರ ಮನೆಗೆ ಹೋದ್ಲಂತ. ಫಸ್ಟ್ ಕನಸಿನಲ್ಲಿ ಹೋಗಿ ಅವರಿಗೆ ಹೇಳಿದ್ಲು, ನಾನು ಇಂಥಲ್ಲಿಂದ ಬಂದಳು, ಹಿಂಗೆ ತಗೊಂಡು ಬಂದು ಹಿಂಗೆಲ್ಲ ಮಾಡಿ ನೋಡಿ ಆ ಪೆಟ್ಟಿಗೆ ತಂದು ಕ್ವಾಟಿ ಕೆರೆ ಹಾಕ್ಯಾರು, ಮತ್ತು ಅದನ್ನು ಹುಡುಕ್ರಿ ನೀವು, ಮತ್ತು ನೀವು ಅದನ್ನ ಗ್ರಾಮಸ್ಥರು ಹಿರಿಯರು ಎಲ್ಲ ಸೇರಿ ಅದನ್ನ ತಗೊಂಡು ಬಂದು ಇಂಥಲ್ಲೇ ಸ್ಥಾಪನೆ ಮಾಡೋದು. ಮೊದಲು ಮಶಾಣ ಅಂತಿದ್ದು ಜಾಗ, ಇಲ್ಲಿ ಅಮ್ಮ ಕುಂತೈತಲ್ಲ ಈಗ ಅದು ಮಶಾಣ. ಇಂಥಲ್ಲೇ ಸ್ಥಾಪನೆ ಮಾಡಿರಿ, ನಾನು ನಿಮ್ಮ ಮನೆ ಮಗಳಾಗಿ ನಡ್ಕೊಳ್ತಾನೆ ಹೇಳಿ ಅಮ್ಮ ಭಾಷೆ ಕೊಡ್ತಾವ್ರಿಗೆ. ಯಾರಿಗೆ? ನಾಡಿಗರ ಮನೆಯವರಿಗೆ, ನಾಡಿಗರಿಗೆ. ಆವಾಗ ಅವರು ಗೊಲ್ಗೇರಿಯಿಂದ ಒಬ್ಬ ಗೌಡ ಬಂದ, ಕೊಟ್ಲಿಗೇರಿಯಿಂದ ಒಬ್ಬ ಗೌಡ ಬಂದ, ದಬ್ಬಿ ರಾಮನ ಮನೆಗೆ ಒಂದು ಗೌಡ ಬಂದ. ಹಿಂಗೆ ಒಟ್ಟು ಊರಾಗ ಮುಖಂಡ್ರು ಅವಾಗ ಎಲ್ಲ ಸೇರ್ಕೊಂಡು ಅಮ್ಮನ ಹುಡುಕಿಸಿದ್ರು, ಸಿಗಿತು, ತಗೊಂಡು ಬಂದು ಇಲ್ಲಿ ಸ್ಥಾಪನೆ ಮಾಡಿದರು ಅಂತ ಹೇಳ್ತಾರೆ. ನಾವು ನೋಡಿಲ್ಲ ತಾಯಿ ಅಂತ ಹೇಳ್ತಾರೆ. ಆವಾಗಿನಿಂದನೂ ಇದೇ ಪದ್ಧತಿ ಪ್ರಕಾರ ಹೊರಬೀಡು ಅವೆಲ್ಲ ಮಾಡ್ಕೊಂತ ಬಂದ್ಯಾರವರು, ಹೊರಬೀಡೆಲ್ಲ. ಹಂಗಾಗಿ ಈಗ ಅದನ್ನು ಹಿಂದಿಂದ ನಡೆದು ಬಂದು ಇತಿಹಾಸ ಅಲ್ಲ ಅದು, ಅದು ಬಿಡಂಗಿಲ್ಲ, ಮಾಡಬೇಕು, ಮಾಡಲೇಬೇಕು. ಖರ್ಚಿನ ಪ್ರಶ್ನೆನೇ ಇಲ್ಲ ಅಲ್ಲಿ. ಹಂಗಾಗಿ ಅದನ್ನು ಈಗ ಹೊರಬೀಡು ಹೇಳಿ ಮಾಡ್ತಾರೆ. ಅವಾಗೆಲ್ಲ 19 ಬಲಿ ಈಗಾದರೂ ಐತಿ. ಈ ಮೇತ್ರಿಗೆ ಜೋಗ್ತಿವ್ರು ಕ್ವಾಣನ ಇಟ್ಕೋಕಾರಲ್ಲ, ಅಮ್ಮ ಅಲ್ಲಿ ಹೋಗಿ ಕುಂದಿರ್ತಾಳೆ. ಯಾವಾಗ? ಬುಧವಾರ ದಿವಸ ರಾತ್ರಿ ಇಷ್ಟೊತ್ತಿಗೆ ಆ ಬಲಿ ಎಲ್ಲ ಅನ್ನ ಎಲ್ಲ ಬುಟ್ಟೆಲ್ಲೆಲ್ಲ ತುಂಬಿ ಚಕ್ರ ಶಾಲೆಯವರು ಆ ಅನ್ನ ಮಾಡಿ ಅದಕ್ಕೆ ಕುಂಕುಮ ಹಾಕಿ ಕಲಸಿ ಎಲ್ಲ ಬುಟ್ಟಿ ತುಂಬಿ ಕೊಡ್ತಾರೆ. ಅವಾಗ ಅಂದರೆ ರಕ್ತದೊಳಗೆ ಕಲಿಸ್ತಿದ್ರು, ಬ್ಯಾಟಿ ಬೀಳ್ತಿದ್ದು ಬೇಕಾದಷ್ಟು. ಈಗ ಹಂಗಿಲ್ಲ. ಅದು ಕೆಂಪು ಅನ್ನ ಮಾಡಿ ಒಂದು 4 ಬುಟ್ಟಿನ 5 ಬುಟ್ಟಿ ಮಾಡ್ತಾರೆ. ಅದು ತಗೊಂಡು ಸುತ್ತು ಗಡಿಗೆ ಎಲ್ಲ, ಈ ಗಡಿ ಒಳಗೆಲ್ಲ ಅತಿ ಸಹಾಯಕರು ಎಲ್ಲ ಇರ್ತಾರೆ ಹೊರಗೆ. ಹಂಗಾಗಿ ಈಗ ನಾವು ಮನ್ಯಾಗ ಒಂದು ಕಾರ್ಯಕ್ರಮ ಮಾಡ್ತೇವೆ, ಮದುವೆ ಮುಂಜೆ ಏನಾರು ಮಾಡ್ತೇವೆ, ಅದಕ್ಕೆ ಕಂಕಣಬದ್ಧವಾಗಿ ಮಾಡಬೇಕು ಹೇಳಿ ಶಾಸ್ತ್ರ ಐತಿ. ಆ ಕಂಕಣಬದ್ಧವಾಗಿ ಶಾಸ್ತ್ರ ನಾವು ಮಾಡಬೇಕಿದ್ದರೆ ಆ ಹೊರಬೀಡು ಮಾಡಲೇಬೇಕು. ಅಮ್ಮಂದು ಆ ಹೊರಬೀಡು ಮಾಡಿದಾಗ ಆಕೆ ತಾಯಿ ತನಗೆ ಯಾರು ಬೇಕಾದ್ರನ್ನೆಲ್ಲ ಕರೀತಾಳೆ. ಜಾತ್ರೆ ಒಳಗೆ ಒಬ್ಬ ಶಕ್ತಿಯಿಂದ ಒಂದು ಚಪ್ಪಾಳಿ ಆಗೋದಿಲ್ಲ. ಈಗ ಒಂದು ಕೈ ಚಪ್ಪಾಳಿ ಮಾಡೋಕೆ ಬರ್ತೈತೆ, 2 ಬೇಕು. ಹಂಗಾಗಿ ಆಕೆ ಸಹಾಯಕರು ಎಲ್ಲೆಲ್ಲಿ ಇದ್ದಾರೆ ಎಲ್ಲ ಕರೀತಾಳೆ, ಬರ್ರಿ ಜಾತ್ರೆಗೆಲ್ಲ ಬಂದು ನೀವೆಲ್ಲ ಸಹಕಾರ ಮಾಡಿರಿ, ನನಗೆ ಸಹಾಯ ಮಾಡಿರಿ. ಇಲ್ಲಾಂದರೆ ಇಷ್ಟು ದೊಡ್ಡ ದೇವಸ್ಥಾನ ಒಂದು ಲಕ್ಷ್ಮಿ ಇಲ್ಲದೆ ಹೋದರೆ ಯಾವ ಕಾರ್ಯನೂ ಆಗೋದಿಲ್ಲ. ಅದಕ್ಕೆ ಬೇಕು ಎಲ್ಲರ ಸಹಾಯದಿಂದ ಅಮ್ಮನ ಶಕ್ತಿ. ಇಲ್ಲಾಂದ್ರೆ ಒಬ್ಬರು ಶಕ್ತಿಯಿಂದ ಇಬ್ಬರು ಮನುಷ್ಯ ಇಡೀ ಜಗತ್ತೇ ಇವತ್ತು ನಮ್ಮ ಅಮ್ಮನ ಹೊಗಳ್ತಾರೆ, ಹೌದಿಲ್ಲ? 5ನೇ ಹೊರಗೆ ಬೀಡು ಯಾಕೆ ಮಾಡ್ತಾರೆ ಅಂದ್ರೆ ಇವತ್ತು ಅಮ್ಮನಿಗೆ ಕಂಕಣ ಕಟ್ತಾರೆ. 4ನೇದಕ್ಕೂ ಹೌದು, 5ನೇದಕ್ಕೂ ಹೌದು. ಕಂಕಣ ಕಟ್ಟಿದ ನಂತರನೇ ಮುಂದಿನ ಕಾರ್ಯ. ಈ ಮದುವೆ ಮುಂಜಾಗ ಈಗ ನಾವೊಂದು ಮದುವೆ ಮಾಡ್ತೇವೆ, ಮನ್ಯಾಗ ಒಂದು ಎಲ್ಲಮ್ಮ ದೇವ್ರ ಪಡ್ಲಿಗೆ ತುಂಬ್ತವೆ, ಹೌದಿಲ್ಲ? ಮನೆಯನ್ನು ದೇವತೆ ತಣ್ಣಗಿದ್ದರೆ ಆಕೆ ಶಾಂತವಾಗಿದ್ದರೆ ನಮ್ಮ ಕಾರ್ಯ ಚಲೋ ಆಗ್ತದೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಏನಾದ್ರು ಒಂದು ತೊಂದರೆ ಬರ್ತಾ ಇರ್ತಾವೆ. ಅದರ ಸಲುವಾಗಿ
ಈಗ ನಾವೆಲ್ಲ ದುಡಿಯೋದು ಯಾರ ಸಲುವಾಗಿ? ನಮ್ಮ ಅಮ್ಮನ ಸಲುವಾಗಿ. ಎಲ್ಲ ಮಕ್ಕಳು ಉಂಡ್ಲಿ, ಎಲ್ಲ ದೇವತೆಗಳಿಗೆಲ್ಲ ಎಡೆ ಹಾಕ್ತಾರೆ ಅಲ್ಲಿ 60, 50, 60 ಎಡೆ ಎಲ್ಲ ದೇವತೆಗಳಿಗೆ. ಹಂಗಾಗಿ ಎಲ್ಲ ಎಡೆ ಹಾಕಿ ಎಲ್ಲರೂ ಆ ಪ್ರಸಾದವನ್ನು ಊಟ ಮಾಡ್ತಾರೆ. ಅಲ್ಲಿಂದ ಮದುವೆ ಶುರು. ಹಿಂಗೆ ಅಂಕೆ ಹೊರಬಿಡು ಅಂದ್ರೆ ಅದು ನಾ ಹೇಳಿದ್ನಲ್ಲ, ಈ ಕಂಕಣ ಕಟ್ತಾರೆ ಅಂತ. ಹಾಂ, ಕಂಕಣ ಕಟ್ಟಿದ ಮೇಲೆ ಮುಂದಿನ ಕಾರ್ಯ ಜಯ. ಆ ಕ್ವಾಣಗೆ ಉಡಿ ಕಟ್ತಾರೋ ನಾಳೆ ಅಲ್ಲ, ಬುಧವಾರ. ಅವನ್ನಲ್ಲಿ ಕರ್ಕೊಂಡೋಗಿ ಊರು ತುಂಬ ಮೆರೆಸ್ತಾರೆ ಕಡೆಗೆ. ಅಲ್ಲಿ ಕರ್ಕೊಂಡೋಗಿ ಉಡಿ ಹಾಕಿ ಅವನಿಗೆ ಕೊಳ್ಳಿ ಕಟ್ಟಿ ಅವನ್ನ ಮೆರವಣಿಗೆ ಊರೊಳಗೆ ಯಾರನ್ನ ಕ್ವಾಣಪ್ಪ. ಈಗ ನಮ್ಮ ಪಾತ್ರ ಏನಪ್ಪ ಅಂದ್ರೆ ಅಮ್ಮನ್ನ ಬಣ್ಣಕ್ಕೆ ಹಾಕ್ಬೇಕು. ಅಮ್ಮನ ಬಣ್ಣಕ್ಕೆ ಹಾಕ್ಬೇಕಿದ್ರೆ ಯಾವ ರೂಪದಲ್ಲಿ ಇಡಬೇಕು ಅಮ್ಮನ್ನ? ಈಗ ಅಮ್ಮನ್ನ ಕುಂಡ್ರಿಸಿ ಬಣ್ಣ ಹಚ್ಚಲಿಕ್ಕೆ ಬರೋದಿಲ್ಲ. ಅದು ಅಲ್ಲಿ ದೀಪ ಹಚ್ಚಿ ಕಂಕಣ ಕಟ್ಟಿ ಆಸಾ ದೇವ್ರದ್ದು ಎಲ್ಲ ಕೆಲಸ. ಮತ್ತು ಈ ಕ್ವಾಣನ ಶೃಂಗಾರ ಮಾಡೋದು ಮೇತ್ರಿ ಅವರು, ಅದು 2 ಜಾತಿಯವರು, ಅವ್ರು ಮಾಡ್ತಾರೆ. ಈಗ ನಮ್ದು ಏನಪ್ಪ ಅಂದ್ರೆ ಮೇಟಿ ದೀಪ. ಅಮ್ಮನ್ನ ಒಳಗೆ ಇಡ್ಬೇಕಿದ್ರೆ ಅದು ಒಂದು ದೀಪದ ಜ್ಯೋತಿ ರೂಪದಲ್ಲಿ ಆ ತಾಯಿ ಇರಬೇಕು. ಈಗ ಅಮ್ಮನ್ನ ಇಲ್ಲಿ ತಂದು ಇಟ್ಕೊಂಡು ಅಲ್ಲಿ ಬಣ್ಣ ಮಾಡೋಕ್ಕೆ ಬರೋಲ್ಲ, ಹೆಂಗಾಕತಿ? ಹಂಗಾಗಿ ಅದು ಈಗ ನಾವು ಆ ಜ್ಯೋತಿ ಹಚ್ಚಿ ಕೊಟ್ಟ ನಂತರ ಇಲ್ಲಿ ದೇವಸ್ಥಾನ ಬಂದು ಅವತ್ತಿಗೆ 2 ದಿನ ಮಟ್ಟ ಬಣ್ಣಕ್ಕೆ, ಅಮ್ಮಗೆ ಬಣ್ಣಕ್ಕೆ ಅವಕಾಶ. ಆವಾಗ ದೀಪ ಹಚ್ಚಿ ಜ್ಯೋತಿ ಒಳಗೆ ಅಮ್ಮ ಪ್ರತ್ಯಕ್ಷವಾಗಿ ಸಿಗೋದಿಲ್ಲ, ಆ ಜ್ಯೋತಿನೇ ತಾಯಿ. ಹಾಗಾಗಿ ಆವಾಗಿನಿಂದ ಆ ಜ್ಯೋತಿ ನಾನು ಇಲ್ಲಿ ತಗೊಂಡು ಬಂದು ಇಟ್ಕೊಂಡು ಈಗ 70ನೇ ಇಸ್ವಿಯಿಂದ ನಾವು ಮಾಡ್ತಾಯಿದ್ದಾನೆ ನೋಡಿ. 70ನೇ ಇಸ್ವಿ. ನನಗೆ ಹೆಚ್ಚು ಕೊಡ್ತಾರೆ ಯಾರಪ್ಪ ಅಂದ್ರೆ ನಮ್ಮ ಮಧು ದಪ್ಪೆದಾರ ಇದ್ನಲ್ಲ ಅವ ಮತ್ತು ಅವನ ತಾಯಿ. ಅವ್ರ ಮನೆಯಾಗ ನಾನು ಈ ಎಲೆಕ್ಟ್ರಿಕ್ ಕೆಲಸ ಮಾಡ್ತಿದ್ದೆ, ಅಲ್ಲೇ ಊಟ ಮಾಡೋದು. ನಮ್ಮ ಮನೆಯವ್ರು ತೀರ್ಕೆ ಬಿಟ್ಟೋದು. ಅವಾಗ ಅಲ್ಲೇ ಊಟ ಮಾಡೋದು, ಅಲ್ಲೇ ಇರೋದು. ಕಡೆಗೆ ಆ ಕುರುಬರು ಕೆರೆಯಣ್ಣನ ಮನೆಯಾಗ ಇತ್ತಿದ್ದು ದೀಪ, ಅವ್ರ ಮನ್ಯಾಗ ಮಾಡೋರು ಕೊಟ್ನಿಗೇರಿ. ರಾತ್ರಿ ಆಗಲಿ ನಿದ್ಗಿಡ್ಬೇಕಲ್ಲ ಆ ತಾಯಿಗೆ. ನಾವೇನೋ ದೀಪ ಐತಿ ಹೇಳಿ ಎತ್ತಗಾರ ಮನೆಗೆ ಏನಾರು ಮಾಡಿದರೆ ಅದು ಆಗೋದಿಲ್ಲ. ಆ ತಾಯಿ ಸೇವೆ ಮಾಡ್ಬೇಕಿದ್ರೆ ನಾವು ಆಕೆಗೆ ಮರಿ ಬೀಳ್ಬೇಕು. ನಾವು ಮಾಡ್ತೇವೆ, ನಮ್ಮ ಶಕ್ತಿ ಐತಿ, ನಮ್ಮಿಂದ ಅದನ್ನ ಹೇಳಬಾರ್ದು. ಹಾಗಾಗಿ ಅದು ಆ ತಾಯಿನ ನಾನು ಈಗ 26, 27 ಜಾತ್ರೆ ಆತ ಏನಪ್ಪ. ಅವಲ್ಲಿಂದ ಇಲ್ಲಿವರೆಗೂ ನಾನು ತಾಯಿಗೆ ಹೇಳ್ಕೊಬಿಟ್ಟೆ, ನೋಡವ ನಂದೇನು ತಪ್ಪಿಲ್ಲ ತಾಯಿ, ನೀನು ನಡೆಸ್ಕೊಡ್ಬೇಕು. ನಾ ಏನು ಮಾಡವ? ಎಣ್ಣೆ ಇಲ್ಲ ಅಂದ್ರೆ ಎಣ್ಣೆ ಹಾಕವ. ಇಲ್ಲಿ 8 ದಿವಸ ಇಟ್ಕೊಳ್ತೇವೆ. 8 ದಿನ ಇಲ್ಲಿ ನಮ್ಮ ತಾವ. ನಾವೇನು ನಮಗೆ ಆ ಬುದ್ಧಿ, ನಮ್ಮಮ್ಮ ಏನು ಬುದ್ಧಿ ಕೊಡ್ತಾಳೋ, ಏನು ಶಕ್ತಿ ಕೊಡ್ತಾಳೋ ಅದನ್ನ ಆಕೆಗೆ ಸಮರ್ಪಣೆ. ನೀನು ನೋಡವ, ನನ್ನ ಕಾಯ್ಬೇಕು ನೀನು ಅಷ್ಟೆ. ನಾನು ನಿನ್ನ ಕಾಯ್ತೀನಿ, ಅದು ಓಕೆ. ಆದರೆ ಭಾಳ ಶಕ್ತಿ ನಾವು ನರಮನುಷ್ಯರು, ಬುದ್ಧಿ ಕಮ್ಮಿ. ಏನು ಮಾಡೋರು ನಾವು? ನೀನು ನಡೆಸ್ಕೊಟ್ರೆ ನಾನು ನಡೆಸ್ತಾನೆ. 15 ದಿವಸ ಈಗ ಅಲ್ಲಿ ದೀಪ ನಾಡಿಗೆ ಹಚ್ಕೊಡ್ತಾರೆ. ಹೇಗಿರೋ ಮನೆ ಮಗಳಲ್ಲ ಆಕೆ. ಹಾಗಾಗಿ ಆ ತಾಯಿದು ದೀಪ ಅವರೇ ಹಚ್ಕೊಡೋರು, ನನ್ನ ಕೈಯಲ್ಲಿ ಕೊಡ್ತಾರೆ. ಅದನ್ನು ಅಲ್ಲಿಂದ ತಗೊಂಡು ಬಂದು ನಾವು ಇಲ್ಲಿ ಇಟ್ಕೊಂಡು ಆ ತಾಯಿ ಸೇವೆ ಮಾಡ್ತೇವೆ. 2 ದಿವಸ ಒಂದು ಹಾಲು, ಅನ್ನನೋ, ಮೊಸರು ಏನು ಒಂದು 2 ನೈವೇದ್ಯ ಮಾಡೋದು. ಆ ತಾಯಿಗೆ ಒಂದು ತೃಪ್ತಿ ಬೇಕಲ್ಲ ಮನುಷ್ಯನಿಗೆ. ಹಂಗೆ ಅದೊಂದು ಮಾಡ್ಕೊಂಡು 2 ದಿವಸ ಇಲ್ಲಿ ಅಮ್ಮ ಜಾತ್ರೆ ದಿವಸ ಅಲ್ಲಿಗೆ ಹೋಗ್ತಾಳೆ.
ಅಲ್ಲಿ ಹೋಗಿ ಅಮ್ಮ ರಥ ಬಿಟ್ಟು ಇಳಿಯೋದಿಲ್ಲ, ರಥದ ಮೇಲೆ ಇರೋದೇ. ಅವ್ರು ಬಂದು ಮತ್ತೆ ಇಲ್ಲಿ ನನ್ನ ಕರ್ಕೊಂಡು ಹೋಗ್ತಾರೆ, ಗೌಡ್ರು ಬುದ್ಧಿವಂತರು ಎಲ್ಲ ವಾಲದಾರೆ ಎಲ್ಲ. ಅವಾಗ ನಾವು ಜ್ಯೋತಿ ದೀಪ ತಗೊಂಡೋಗಿ ಅಮ್ಮನ ಎದುರಿಗೆ ರಥದ ಮೇಲೆ ಅಮ್ಮ ಇರ್ತಾಳೆ. ಅವತ್ತು ಆ ಜ್ಯೋತಿಯಿಂದನೇ ದೀಪ ಕರ್ಪೂರ ಹಚ್ಚಿ ಅದರಿಂದನೇ ಮಂಗಳಾರತಿ ಆಗ್ಬೇಕು ಅಮ್ಮನಿಗೆ. ಆ ಜ್ಯೋತಿಯಿಂದ ಮಂಗಳಾರತಿ ಆದಮೇಲೆ ಅಮ್ಮ ಗದ್ಗೆ ಬಿಟ್ಟಿಳಿಯೋದು. ಅಷ್ಟರೊಳಗೆ ನಾವು ದೀಪ ಓದಿಡ್ತೇವಲ್ಲ ಅಲ್ಲೇ, ಆವಾಗ ಅದಕ್ಕೊಂದು ಬಲಿ ಐತಿ ದೀಪದ್ದು. ಒಂದು ಕುಂಬಳಕಾಯಿ ಕಡ್ದು ಅದು ಶಾಸ್ತ್ರ ಮಾಡ್ತೇವೆ.